ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ನನ್ಗೆ ಮಾತಾಡಬೇಕು ಅರ್ಥ ಆಗ್ತಾ ಇಲ್ಲ. ಜೀವನದಲ್ಲಿ ಮೊದಲನೇ ಬಾರಿ ನಾನು ನರ್ವಸ್ ಆಗಿರೋದು ವೇದಿಕೆಗೆ ಬಂದು. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಶಕ್ತಿ ಬಿಟ್ಟು ಮಾತಾಡ್ತಾ ಇದ್ದೀನಿ. ಅದು ಯಾಕಂತ ಹೇಳ್ಬಿಟ್ಟು ಕೇಳಿಸ್ಬೋದು. ನನ್ನ ಅಣ್ಣ ದಸರಣ್ಣ ಉತ್ತರ ಕನ್ನಡ ಬರುವಾಗ ವೇದಿಕೆಗೆ ಬಂದು ನಿಮ್ಮೆಲ್ಲರೂ ಮಾತಾಡೋ ಮುಂಚೆ ಅವ್ರ ಚಪ್ಪಲಿನ ಶೂ ಬಿಟ್ಟು ಮಾತಾಡ್ತಾರೆ. ಅದು ಇವತ್ತು ನನಗೆ ಅರ್ಥ ಆಗ್ತಿದೆ ಯಾಕೆ ಅವ್ರು ಉತ್ತರ ಕನ್ನಡ ಬರೋ ಮುಂದೆ ಚಪ್ಪಲಿ ಬಿಟ್ಟು ಮಾತಾಡ್ತಾರೆ ಅಂತ ಹೇಳಿ. ಅದಕ್ಕೆ ನಾನು ಈ ಕರ್ನಾಟಕ ಪ್ರವಾಸ ಮಾಡ್ತಾ ಇದ್ದೀನಿ. 31 ಡಿಸ್ಟ್ರಿಕ್ಟ್, 88 ತಾಲೂಕುಗಳಿಗೆ ಎಲ್ಲ ಕಡೆ ಓಡಾಡ್ತಾ ಇದ್ದೀನಿ. ಆದರೆ ಉತ್ತರ ಕರ್ನಾಟಕ ಜನ ಕೊಟ್ಟೋದು ಪ್ರೀತಿ ಅಭಿಮಾನ ನಿನ್ನ ಜೀವನದು ಎಲ್ಲೂ ಕಾರಣ ಸಿಗೋದೇ ಇಲ್ಲ. ಇವತ್ತು ಇಷ್ಟು ಜನ ನೀವು ನನಗೋಸ್ಕರ ಸೇರಿದ್ರ. ನಾನು ದೇವರ ಹೇಳ್ತಾ ಇದ್ದೀನಿ, ನೀವು ಯಾವ ರೀತಿ ನನಗೆ ಧನ್ಯವಾದಗಳು ಹೇಳ್ಬೇಕಂತ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಈ ದೇಹದ ಕೊನೆ ರಕ್ತ ತಾವು ಕೊಟ್ಟರು ಕಮ್ಮಿ ಅಂತ ಹೇಳ್ತೀನಿ ನಾನು. ಇವತ್ತು ಈ ಕಾರ್ಯಕ್ರಮಕ್ಕೆ ಯಾವ ಸೂಪರ್ ಸ್ಟಾರು ನಾನು ಕರೆದಿಲ್ಲ, ಯಾವ ಸೆಲೆಬ್ರಿಟೀಸ್ ನಾನು ಕರೆದಿಲ್ಲ. ಆದರೆ ತಾವುಗಳು ನನ್ನ ಮೇಲೆ ಇಷ್ಟು ಅಭಿಮಾನ ಪ್ರೀತಿ ಇಟ್ಕೊಂಡು, ಇಡೀ ತಂಡದ ಮೇಲೆ ಪ್ರೀತಿ ಇಟ್ಕೊಂಡು ಇಲ್ಲಿ ಬಂದಿದ್ದೀರಾ. ಇವತ್ತು ನಾನು ಎಲ್ಲರಿಗೆ ಎದೆ ತಕೊಂಡು ಓಡಾಡ್ತೀನಿ. ನೀವು ಕೊಟ್ಟ ಪ್ರೀತಿ ಅಭಿಮಾನಕ್ಕೆ ಇದನ್ನು ನಾನು ಸ್ವೀಕರಿಸ್ಕೊಂಡು ಜೋರಾಂತರ ಕೋಪ ಮಾಡ್ಕೊಳಲ್ಲ. ಇದನ್ನ ಈ ಪ್ರೀತಿನ ಸ್ವೀಕರಿಸ್ಕೊಂಡು ಇನ್ನೂ ಜಾಸ್ತಿ ಕಷ್ಟಪಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿನ ಇನ್ನೂ ಬೇರೆ ಲೆವೆಲ್ ತಗೊಳ್ಳೋ ಪ್ರಯತ್ನ ಪಡ್ತೀನಿ ನಾನು. ನೀವೆಲ್ಲರೂ ಅಕ್ಕಪಕ್ಕ ಊರುಗಳಿಗೆ ಎದೆ ತಟ್ಕೊಂಡು ಇರಬೇಕು. ಇದು ನಮ್ಮ ಕನ್ನಡ ಸಿನಿಮಾ ಅಂತ ಹೇಳಿ ಹಂಗೆ ಕೆಲಸ ಮಾಡೋಕೆ ಪ್ರಯತ್ನ ಪಡ್ತೀನಿ. ಇದೇ ತರ ನಿಮ್ಮ ಪ್ರೀತಿ ಯಾವತ್ತೂ ನಮ್ಮೇಲೆ ಹೀಗೆ ಇದೆ ಅಂತ ಕೇಳ್ಕೊಂತೀನಿ ಅಂತ ಹೇಳ್ಬೋದು. ಅವರು ಸಿನಿಮಾದಲ್ಲಿ ತುಂಬಾ ಅದ್ಭುತವಾದ ಒಂದು ಪಾತ್ರನ ಮಾಡಿದ್ದಾರೆ. ಅವ್ರಿಗೂ ನಿಮ್ಮ ಆಶೀರ್ವಾದ ಪ್ರೀತಿ ಇದೆ ಅಂತ ಕೇಳ್ಕೊಳ್ತೀನಿ. ಹಾಗೆ ಇವತ್ತು ಮೇನ್ ಕ್ಯಾಟರಾಕ್ಟರ್ಶಿಪ್ ಏನಂತಂದ್ರೆ ಅವರೊಂದು ಹೀರೋ ಆಗಿ ಟ್ರೀಟ್ ಮಾಡಿಲ್ಲ. ಅವರು ನನಗೆ ಅವ್ರು ಯಾವತ್ತೂ ನನಗೆ ಕ್ರಮವಾಗಿ ಟ್ರೀಟ್ ಮಾಡೋರೆ. ಅದಕ್ಕೆ ಥ್ಯಾಂಕ್ ಯು ಸರ್. ನನ್ನ ಕಡೆಯಿಂದ ಚಿಕ್ಕ ಸಮಾವೇಶ ನನ್ನ ಕಡೆಯಿಂದ ನಿಮಗೆ ಸರ್. 23ಕ್ಕೆ ರಿಲೀಸ್ ಆಗ್ತಾ ಇರುವಂತ ಸಿನಿಮಾದ ಗೌರವಕ್ಕೆ ಮಾತ್ರ ಪ್ರೋತ್ಸಾಹ ನೀಡಬೇಕು. 14ನೇ ತಾರೀಕಿಗೆ ಇನ್ನೂ ದೊಡ್ಡ ಪ್ರಮಾಣದೊಳಗೆ ಬರಬೇಕು ಅಂತ ಕೇಳ್ತಾ ಫೌಂಡೇಶನ್ ವತಿಯಿಂದ ಜೈದ್ ಖಾನ್ ಅವರಿಗೆ ನಾಯಕ ನಟಿಯಾಗಿರುವಂತಹ ಮಲೈಕಾ ವಸುಪಾಲ್, ಆಲ್ ಲೋಕಲ್ ನಿರಂಜನ್ ಅವರು ಎಲ್ಲರಿಗೂ ಕೂಡ ಒಂದು ಬಾರಿ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. Thank you.